ಪ್ರಿಯಕರನಿಗೆ ತಾಯಿಯ ಖಾಸಗಿ ಫೋಟೋ ಕಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಿಷ್ಟು ವಿಚಾರಗಳು ಬಯಲಾಗ್ತಾ ಇದ್ದಾವೆ. ಯುವಕನೊಂದಿಗೆ ರಿಜಿಸ್ಟರ್ ಮದುವೆ ಆಗಿರ್ತಾಳೆ ಈ ಯುವತಿ. ಪೊಲೀಸ್ ತನಿಖೆ ವೇಳೆ ರಿಜಿಸ್ಟರ್ ಮ್ಯಾರೇಜ್ ಆಗಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಮದುವೆಯಾಗಿ ಮನೆಯಿಂದ ಹೊರಟಿರ್ತಾಳೆ ಮಗಳು. ಈ ವೇಳೆ ಮನೆಯಿಂದ ಯಾವುದೇ ವಸ್ತುನ ತೆಗೆದುಕೊಂಡು ಹೋಗಬೇಡ ಅಂತ ಅವ್ರ ಪೋಷಕರು ತಾಕೀತು ಮಾಡ್ತಾರೆ. ಎಂಥ ಮಗಳ್ರಿ ಈಕೆ? ಮಗಳಲ್ಲ ಇವಳು, ಸೈಕೋ ಮಗಳು. ಹುಚ್ಚು ಹಿಡಿದಿತ್ತು ಅಂತ ಅನ್ಸುತ್ತೆ ನನಗೆ. ಅಲ್ರಿ ಅವ್ರ ತಾಯಿ ದೊಡ್ಡ ಮುಂದೆ ಫೋಟೋ ಕಳಿಸಿದಾಳ್ರಿ ಪ್ರಿಯಕರನಿಗೆ, ನಗ್ನ ಫೋಟೋ ಕಳಿಸಿದಾಳೆ ಇವಳು. ಹಾಗಾಗಿ ಯಾವ ಮನಸ್ಥಿತಿ ಇತ್ತು ಅಂತ ಇವಳಿಗೆ ನೋಡಿ. ಮದುವೆ ಆಗಿದ್ದು, ರಿಜಿಸ್ಟರ್ ಮದುವೆ ಆಗಿದ್ದಂತೆ, ಮನೇಲಿ ಇಷ್ಟ ಇರಲಿಲ್ಲ. ಮನೆಯಿಂದ ನೀನು ಯಾವುದೇ ತೊಗೊಂಡು ಹೋಗ್ಬಿಡಮ್ಮ ನಮ್ಮ ವಸ್ತು ಅಂತ ಹೇಳ್ತಾರೆ. ಅದರ ಒಂದು ಮೊಬೈಲ್ ಕೊಡ್ಸಿದ್ದಾರೆ ಇವರು. ಆ ಮೊಬೈಲ್ ಏನಿದೆ ಅದನ್ನ ಬಿಟ್ಟು ಹೋಗಿರ್ತಾಳೆ. ಆ ಮೊಬೈಲಲ್ಲಿ ಹುಡುಕಿದಾಗ ಗೊತ್ತಾಗುತ್ತೆ ತಾಯಿ ಮತ್ತು ದೊಡ್ಡಮ್ಮನ ಫೋಟೋ ರೀ. ಖಾಸಗಿ ಫೋಟೋ. ಖಾಸಗಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಮತ್ತೆ ಬಿಡಿಸಿ ಹೇಳಲ್ಲ ನಿಮಗೆ. ಹೀಗಾಗಿ ಆ ಮಗಳ ವಿರುದ್ಧ ಪೋಷಕರು ದೂರು ಕೊಟ್ಟಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಬಟ್ ಅದೇನು ತಲೆ ಕೆಟ್ಟದೋ ಗೊತ್ತಿಲ್ಲ ಇವಳಿಗೆ. ಅಲ್ಲಮ್ಮ, ಯಾಕೆ ಅಷ್ಟು ಕ್ರೂರ ಮನಸ್ಥಿತಿ ನಿಂದು? ಅಲ್ಲ, ವಿಕೃತ ಕಾಮಿನ ನಿನ್ನ ಲವರು? ಅವನು ನೋಡಲಿ, ವಿಕೃತಿ ಪಡಲಿ, ವಿಕೃತ ಸುಖ ಪಡಲಿ ಅಂಥೇಳಿ ಆ ರೀತಿ ಫೋಟೋ ಕಳಿಸಿದ್ಯಾ ನೀನು? ಯಾರಿಗೂ ಬೇಡ ಇಂಥ ಮಗಳು. ಆಯ್ತು, ಅವ್ರ ಮೇಲೆ ಕೋಪ ಇದ್ದರೆ ಜಗಳ ಮಾಡು, ಬೈ. ಅದು ಬಿಟ್ಟು ತಮ್ಮ ಹೆತ್ತ ತಾಯಿ ಮತ್ತು ದೊಡ್ಡಮ್ಮ, ಎರಡನೇ ತಾಯಿ, ಆಕೆಯ ಖಾಸಗಿ ಫೋಟೋಗಳನ್ನು ಪ್ರಿಯಕರನಿಗೆ ಕಳಿಸಿದ್ದಾಳೆ ಅಂತ ಹೇಳಿದ್ರೆ ಎಂಥ ಮಗಳಿಗೆ ಜನ್ಮ ಕೊಟ್ಟಿರ್ಬೋದು ಇವರು. ನಿಜ ಅವ್ರಿಗೆ ಅನ್ಸಿರುತ್ತೆ, ಅಯ್ಯೋ ಎಂಥ ಮಗಳನ್ನ ಉಡಿಸ್ಬಿಟ್ಟೆ ಅಂತೇಳಿ.